ರುಚಿ ರುಚಿಯಾದ ಗಾರ್ಲಿಕ್ ಚಿಕನ್ ಮಾಡೋ ವಿಧಾನ. ಮೊದಲು ಅರ್ಧ ಕೆ.ಜಿ ಚಿಕನ್ ತಗೊಳ್ಬೇಕು. ಅದನ್ನು ಮೊದಲು ನಾವು ಮ್ಯಾರಿನೇಟ್ ಮಾಡಿಕೊಳ್ಬೇಕು. ಮ್ಯಾರಿನೇಟ್ ಮಾಡಲು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಮೊಟ್ಟೆ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 2 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹುಡಿ ಮತ್ತು ಲೆಮನ್ ವಾಟರನ್ನು ಸ್ಕ್ವೀಸ್ ಮಾಡಿ ಹಾಕಬೇಕು. ತದನಂತರ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮ್ಯಾರಿನೇಟ್ ಮಾಡಲು 30 ನಿಮಿಷಗಳ ಕಾಲ ಫ್ರಿಜ್ಜಿನಲ್ಲಿ ಅಥವಾ ಹಾಗೆ ಸೈಡ್ನಲ್ಲಿ ಇಡಿ. 30 ನಿಮಿಷಗಳ ನಂತರ ಚಿಕನ್ನನ್ನು ಬೇಯಿಸುವ. ಮೊದಲು ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಸಂಪೂರ್ಣವಾಗಿ ಹಾಕಬೇಕು. ಮ್ಯಾರಿನೇಟ್ ಮಾಡಿದ ಚಿಕನನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಮುಚ್ಚಿ 10 ನಿಮಿಷಗಳ ಕಾಲ ಬೇಯಿಸಬೇಕು. ಚಿಕನ್ ಬೇಯುತ್ತಿರುವಾಗ ನಾವಿಲ್ಲಿ ಗ್ರೇವಿ ಹೇಗೆ ಮಾಡೋದಂತ ನೋಡುವ. ಮೊದಲು 3 ಸಣ್ಣಗೆ ಹೆಚ್ಚಿದ ಗ್ರೀನ್ ಚಿಲ್ಲಿ, ಒಂದು 100 ಗ್ರಾಮ್ ಆಗುವಷ್ಟು ಬೆಳ್ಳುಳ್ಳಿ, 3 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಗೂ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಕಾರ್ನ್ಫ್ಲೋರ್ ಮತ್ತು ಸೋಯಾ ಸಾಸ್ನ ಮಿಶ್ರಣ ಮಾಡಿಕೊಂಡಿಡುವ. ಆನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಅದಕ್ಕೆ ನಾವು ಸಣ್ಣಗೆ ಹೆಚ್ಚಿಟ್ಟ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿಯನ್ನು ಫ್ರೈ ಮಾಡುತ್ತಲಿರಬೇಕು. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸನ್ನು ಅದಕ್ಕೆ ಹಾಕಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿಯ ಬಣ್ಣ ಸ್ವಲ್ಪ ಚೇಂಜ್ ಆಗುವಾಗ
ನಾವು ಇದಕ್ಕೆ ಮಿಶ್ರಣ ಮಾಡಿಕೊಂಡಂತಹ ಸೋಯಾ ಸಾಸ್ ಮತ್ತು ಕಾರ್ನ್ಫ್ಲವರ್ ಇದ್ದು ನೀರನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಅದಕ್ಕೆ. ನಾವೀಗ ಗಮನಿಸಬಹುದು ಒಂದೊಳ್ಳೆ ಫ್ರೇಗ್ರೆನ್ಸ್ ನಮಗೆ ಸಿಗುತ್ತದೆ. ಈಗ ನಾವು ನೋಡ್ಬೋದು ಗ್ರೇವಿದು ಕಲರ್ ಚೇಂಜ್ ಆಗ್ತಿದೆ. ಇವಾಗ ಇದು ರೈಟ್ ಟೈಮ್ ಚಿಕನ್ ಇದು ಗ್ರೇವಿ ಹಾಕಲಿಕ್ಕೆ. ಸೊ ಈ ಕಲರ್ ಚೇಂಜ್ ಆದಮೇಲೆ ಚಿಕನ್ ಇದು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ. ಇದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆ ಗ್ರೇವಿ ಮತ್ತು ಚಿಕನ್ ಎರಡು ಸಹ ಮಿಕ್ಸ್ ಆಗಲಿಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಿ. ಐದು ನಿಮಿಷ ಆದಮೇಲೆ ನಾವು ಇದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಅದರ ಮೇಲೆ ಹಾಕಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಚಿಕನ್ ಚೆನ್ನಾಗಿ ಬೇಯುತ್ತೆ ಆ ಟೈಮಲ್ಲಿ. ಸೊ ಗಾರ್ಲಿಕ್ ಚಿಕನ್ ಈಸ್ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.